ಫಾರೆಸ್ಟ್ ಕಾಡ್ಗೆ ಸಂಬಂಧಪಟ್ಟು ಕಾಡಿನ ಮೇಲೆ ಇರುವಂತಹ ಸಿನಿಮಾಗಳು ಸಾಕಷ್ಟಿದೆ. ಹಾಗೆ ಕಾಡಲ್ಲಿ ಹೆಸರು ಮಾಡಿರುವಂತಹ ಒಬ್ಬ ವ್ಯಕ್ತಿಯ ಸುತ್ತ ಕೂಡ ಒಂದಷ್ಟು ಸಿನಿಮಾಗಳು ಬಂದಿದೆ. ಹಾ, ಹೌದೌದೌದೌದು, ನೀವು ಯೋಚನೆ ಮಾಡ್ತಿರೋ ವ್ಯಕ್ತಿ ಬಗ್ಗೆನೆ ನಾನು ಮಾತಾಡ್ತಾ ಇರೋದು. ನಂತಚೋರ ಕಾಡುಗಳ ವೀರಪ್ಪನ್ ಫಾರೆಸ್ಟ್ ಸಿನಿಮಾದಲ್ಲಿ ಕೂಡ ವಿಶೇಷವಾಗಿ ಆ ವ್ಯಕ್ತಿಯನ್ನ ಇನ್ವಾಲ್ವ್ ಮಾಡಿಕೊಂಡು ಸಿನಿಮಾವನ್ನ ಮಾಡಿದ್ದಾರೆ. ಸುಮಾರು ಜನ ಹೀರೋಗಳು ಒಟ್ಟಿಗೆ ಕಾಣಿಸ್ಕೊಂಡಿರುವಂತಹ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಇದು. ಮಲ್ಟಿ ಸ್ಟಾರ್ಗಳೇನೋ ಇದ್ದಾರೆ, ಆದ್ರೆ ಮಲ್ಟಿಪಲ್ ಆಡಿಯನ್ಸ್ ಗಳನ್ನ ಸಿನಿಮಾ ಎಂಟರ್ಟೈನ್ ಮಾಡ್ತಾ ಅಂತ ನೀವು ಕೇಳಿದ್ರೆ ಈ ಫಾರೆಸ್ಟ್ ಅಲ್ಲಿ ಏನೇನು ವರ್ಕ್ ಆಯ್ತು, ಏನೇನು ವರ್ಕ್ ಆಗಿಲ್ಲ ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಮಾಡ್ಕೊಳ್ಳಿ. ಚಿಕ್ಕಣ್ಣ, ಅನೀಶ್, ಗುರುನಂದನ್, ರಂಗಾಯಣ ರಘು, ಅರ್ಚನಾ ಕೊಟ್ಟಿಗೆ ಇವರೆಲ್ಲರೂ ಇಂಡಿವಿಜುವಲಿ ಅವ್ರದೇ ಸ್ಟೈಲ್ ಆಫ್ ಆಕ್ಟಿಂಗ್ ಅಲ್ಲಿ ನಮ್ಮನ್ನ ಇದುವರೆಗೂ ರಂಜಿಸಿದ್ದಾರೆ. ಅಂಡ್ ಇವ್ರುಗಳ ಟ್ಯಾಲೆಂಟ್ ಬಗ್ಗೆ ಅಂತೂ ನಾವು ಮಾತಾಡೋದೇ ಬೇಡ. ಆದ್ರೆ ಇವ್ರನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ಕಥೆಯನ್ನು ಬರೆದ್ಮೇಲೆ ಅದನ್ನ ಅವ್ರಿಗೆ ಅಪ್ರೋಚ್ ಮಾಡೋದು, ಕಾಡೋ ಬೇಡೋ ಕೇಳ್ದಷ್ಟು ಪೇಮೆಂಟ್ ಕೊಟ್ಟೋ ಕಾಡಿಗೆ ಕರ್ಕೊಂಡು ಹೋಗಿ ಸಿನಿಮಾ ಮಾಡಿ ಆ ಪಾತ್ರಗಳಿಗೆ ನ್ಯಾಯ ಒದಗಿಸೋ ತರ ಕ್ಯಾರೆಕ್ಟರೈಸೇಷನ್ ಮತ್ತು ಟ್ರೈಟ್ಸ್ ಗಳನ್ನ ಮಾಡ್ಕೊಂಡಿರೋದು ಒಂದು ಒಳ್ಳೆ ವಿಷಯ, ವಿಚ್ ಇಸ್ ಡೆಫಿನೆಟ್ಲಿ ಕಮೆಂಡಬಲ್. ಚಂದ್ರಮೋಹನ್ ಅವರ ಡೈರೆಕ್ಷನ್ ಡೀಸೆಂಟ್ ಆಗಿದೆ. ನನ್ನನ್ನ ಇಂಪ್ರೆಸ್ ಮಾಡಿದ್ದು ಮಾತ್ರ ಸತ್ಯ, ಶೌರ್ಯ, ಸಾಗರ್ ಅವರ ಡೈಲಾಗ್ಸ್ ಮತ್ತು ಒನ್ ಲೈನರ್ಗಳು. ತುಂಬಾ ದಿನ ಆದ್ಮೇಲೆ ಸಿಕ್ಕಾಪಟ್ಟೆ ನಗ್ದೆ, ಒಳ್ಳೆ ಮಜಾ ಬಂತು ಗುರುವೆ. ಈ ಸಿನಿಮಾದ ಜಾನರ್ ಒಂಚೂರು ಡಿಫ್ರೆಂಟ್ ಆಗಿದೆ. ಇದನ್ನ ಸೂಪರ್ ನ್ಯಾಚುರಲ್ ಟ್ರೆಜರ್ ಹಂಟ್ ಕಾಮಿಡಿ ಸಿನಿಮಾ ಅಂತ ಕೂಡ ಕರೀಬಹುದು. ಅದರಲ್ಲಿ ನನಗೆ ಕಾಮಿಡಿ ಸಕ್ಕದಾಗಿ ವರ್ಕ್ ಆಯ್ತು, ಆದ್ರೆ ಸೂಪರ್ ನ್ಯಾಚುರಲ್ ವಿಷಯಗಳು ನನ್ನನ್ನು ಅಷ್ಟಾಗಿ ಕನ್ವಿನ್ಸ್ ಮಾಡ್ಲಿಲ್ಲ. ಇನ್ನು ಟ್ರೆಜರ್ ಹಂಟ್ ಹೇಗಿತ್ತು, ಟ್ರೆಜರ್ ಹಂಟ್ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಕೇಳಿದ್ರೆ ಅದು ಕಥೆಯನ್ನು ಟ್ರೆಜರ್ ಅನ್ನ ಬಿಟ್ಕೊಟ್ಟಂಗಾಗತ್ತೆ. ಅದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಳಿ. ಈ ಸಿನಿಮಾದ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಸಖತ್ ಕಾಂಟ್ರಾಸ್ಟಿಂಗ್ ಆಗಿದೆ. ಡೈರೆಕ್ಟರು ಮೊದಲಾರ್ಧದಲ್ಲಿ ಒಂದು ಕನ್ವೆನ್ಷನಲ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಅನ್ನ ಅಪ್ರೋಚ್ ಮಾಡಿದ್ದಾರೆ ಅಂಡ್ ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆಗು ಅದು ನಮ್ಮನ್ನ ನೋಡಿಸ್ಕೊಂಡು ನಗಿಸ್ಕೊಂಡು ಹೋಗುತ್ತೆ. ಎಸ್ಪೆಷಲಿ ರಂಗಾಯಣರಿಗೂ ಮತ್ತು ಚಿಕ್ಕಣ್ಣ ಅವರನ್ನ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಒಂದಷ್ಟು ಸೀಕ್ವೆನ್ಸ್ಗಳು ಹೊಟ್ಟೆ ನೋವು ಬರೋಷ್ಟು ನಗಿಸುತ್ತೆ. ಡೈಲಾಗ್ಗಳು ಸಖತ್ ಕೂಳೆ ಆಗಿತ್ತು. ಅದು ರಂಗಾಯಣರಿಗೂ ಮತ್ತು ಚಿಕ್ಕಣ್ಣ ಅವರ ಡೈಲಾಗ್ ಡೆಲಿವರಿಲಿ ಕೇಳ್ಬೇಕಾ, ಇಬ್ರು ಸೆಂಚುರಿ ಹೊಡೆದಿದ್ದಾರೆ ಈ ಸೀನ್ಗಳಲ್ಲಿ ಅಂದ್ರೂ ಕೂಡ ಅದು ಕಮ್ಮಿನೇ. ಅಲ್ಲಲ್ಲಿ ಡಬಲ್ ಮೀನಿಂಗ್ ಕಾಮಿಡಿಗಳು ಸ್ವಲ್ಪ ಮುಜುಗರನ ತಂತು. ಎಸ್ಪೆಷಲಿ ರಂಗಾಯಣರಿಗೂ ಅವರ ಒಂದೆರಡು ಸೀನ್ಗಳು ಸಾರ್ ಏನಿದು ಅಂತ ಅನ್ಸೋಂಗು ಮಾಡ್ತು. ಬಟ್ ಫ್ರೆಂಡ್ಸ್ಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಮಾತ್ರ ನಗೋ ಸೌಂಡು ಥಿಯೇಟರ್ ಅಲ್ಲಿ ಜೋರಾಗಿ ಬರೋದು ಖಂಡಿತ. ನಾನ್ ನೋಡ್ಬೇಕಾದ್ರು ಅದನ್ನ ವಿಟ್ನೆಸ್ ಮಾಡಿದೆ. ಇನ್ನು ಸೆಕೆಂಡ್ ಹಾಫ್ ನ ವಿಷಯಕ್ಕೆ ಬರೋದಾದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅಯ್ಯೋ ಇದ್ ಯಾಕೆ ಬೇಕಿತ್ತು ಅನ್ಸುವಂತಹ ಮೂವ್ಮೆಂಟ್ಗಳು ಸುಮಾರು ಕಡೆ ಬಂದ್ವು. ಅದು ನನ್ನನ್ನ ಸ್ವಲ್ಪ ಡಿಸಪಾಯಿಂಟ್ ಮಾಡ್ತು ಅಂದ್ರೆ ಸುಳ್ಳಲ್ಲ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಫೈಟ್ ಸೀಕ್ವೆನ್ಸು, ಆ ಸೂಪರ್ ನ್ಯಾಚುರಲ್ ಪವರ್ಗಳ ಸೀಕ್ವೆನ್ಸು, ಮಿಲಿಟರಿ ಸೀಕ್ವೆನ್ಸು, ಇದೆಲ್ಲ ಫಸ್ಟ್ ಹಾಫ್ ಅಲ್ಲಿ ಸೆಟ್ ಮಾಡಿದ ಮೂಡ್ನ ಡಿಸ್ಟರ್ಬ್ ಅಂತೂ ಖಂಡಿತ ಮಾಡ್ತು. ಆಗ್ಲೇ ಹೇಳಿದಾಗೆ ಕಾಮಿಡಿ ರೈಟಿಂಗ್ ಮತ್ತು ಆಕ್ಟರ್ಗಳ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್. ಲಾಜಿಕಲ್ ಇಶ್ಯೂಗಳಿದ್ರು ಸಿನಿಮಾವನ್ನ ಅಪ್ಲಿಫ್ಟ್ ಮಾಡೋದಕ್ಕೆ ಇದು ದೊಡ್ಡ ಕಾರಣ. ಧರ್ಮ ವಿಶ್ ಅವರ ಮ್ಯೂಸಿಕ್ ಡೀಸೆಂಟ್ ಆಗಿದೆ, ಇನ್ನೂ ಎಲಿವೇಟ್ ಮಾಡುವಂತಹ ಚಾನ್ಸ್ಗಳಿತ್ತು. ರಂಗಾಯಣ ರಘು ಅವ್ರಿಗೆ ಒಂದು ಕಾಮಿಡಿ ರೊಮ್ಯಾಂಟಿಕ್ ಥೀಮ್ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ, ಅದೊಂಥರ ಮಜಾ ಕೊಡ್ತು. ಸಿನಿಮಾಟೋಗ್ರಫಿ ಕೂಡ ಬೀನ್ ಬೆಟರ್ ಅಂತ ಅನಿಸ್ತು ಗುರುವೆ. ಬಡ್ಜೆಟ್ ಕಾನ್ಸ್ಟೆಂಟ್ ಅಂತ ಕಾಣುತ್ತೆ ಗೊತ್ತಿಲ್ಲ, ಬಟ್ ಟೆಕ್ನಿಕಲಿ ಕೂಡ ಬೀನ್ ಬೆಟರ್ ಅಂತ ಅನಿಸ್ತು. ಎಡಿಟಿಂಗ್ ಡೀಸೆಂಟ್ ಆಗಿ ಮೂಡ್ ಬಂದಿದೆ. ಸೆಕೆಂಡ್ ಹಾಫ್ ಇನ್ನೊಂಚೂರು ಟ್ರಿಮ್ ಆಗಿದ್ರು ಕೂಡ ಸಿನಿಮಾಗೇನೋ ತೊಂದರೆ ಆಗ್ತಿರ್ಲಿಲ್ಲ. ಗುರುನಂದನ್ ಮತ್ತು ಅನೀಶ್ ಅವರು ಕೂಡ ಅವರ ರೆಗ್ಯುಲರ್ ಫಾರ್ಮ್ಯಾಟ್ ಪಾತ್ರಗಳನ್ನ ಬಿಟ್ಟು ಇಲ್ಲಿ ಒಂದಷ್ಟನ್ನ ಎಕ್ಸ್ಪ್ಲೋರ್ ಮಾಡಿದರೆ ಅದು ನೈಸ್ ಅನ್ಸೋ ಹಾಗೆ ಫೀಲ್ ಅನ್ನ ಕೊಡ್ತು. ಅರ್ಚನಾ ಕೊಟ್ಟಿಗೆ ಅವರು ಕೂಡ 4 ಜನ ಮೇಲ್ ಆಕ್ಟರ್ ಗಳ ಮಧ್ಯೆ ಶಿ ಹ್ಯಾಸ್ ಪ್ರೂವ್ಡ್ ಹರ್ ಸೆಲ್ಫ್. ಅವರ ಪಾತ್ರಕ್ಕೆ ಬೇಕಿದ್ದ ಕಾನ್ಫಿಡೆನ್ಸ್ ಅನ್ನ ಅವರು ಸ್ಕ್ರೀನ್ ಮೇಲೆ ತಂದಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಗ್ರೀಡ್ ಅನ್ನುವಂತಹ ಥೀಮ್ ಮೇಲೆ ಸ್ಟಿಚ್ ಮಾಡಿರುವಂತಹ ಕಥೆಯಲ್ಲಿ ಸೆಟಲ್ ಆಗಿ ಒಂದು ನೀತಿ ಪಾಠವನ್ನ ಕೂಡ ನಿರ್ದೇಶಕರು ಹೇಳಿದ್ದಾರೆ. ಅವರ ಉದ್ದೇಶ ಚೆನ್ನಾಗಿದೆ. ಸಿಂಪಲ್ ಆಗಿ ಹೇಳೋದಾದ್ರೆ ಫಾರೆಸ್ಟ್ ಸಿನಿಮಾ ನನಗೆ ಡೀಸೆಂಟ್ ವಾಚ್ ಆವರೇಜ್ ಎಕ್ಸ್ಪೀರಿಯನ್ಸ್ ಅನ್ನ ಪ್ರೊವೈಡ್ ಮಾಡ್ತು. ಸಿನಿಮಾದಲ್ಲಿ ಆಕ್ಟರ್ ಗಳ ಪರ್ಫಾರ್ಮೆನ್ಸ್, ಚಿಕ್ಕಣ್ಣ ಮತ್ತು ರಂಗಾಯಣ ರಘು ಅವರ ಕಾಮಿಡಿ ಸಖತ್ ಮಜಾ ಕೊಡ್ತು ಗುರುವೆ. ಅಟ್ ದ ಸೇಮ್ ಟೈಮ್ ಸೆಕೆಂಡ್ ಹಾಫ್ ನ ಎಕ್ಸಿಕ್ಯೂಷನ್ ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಕೂಡ ಅನಿಸ್ತು. ಏನು ಯೋಚನೆ ಮಾಡಿದೆ, ರೆಗ್ಯುಲರ್ ಫಾರ್ಮ್ಯಾಟ್ ಬೋರ್ ಆಗಿದೆ ನನಗೆ, ಟ್ರೆಜರ್ ಅಂಟು ಅಡ್ವೆಂಚರು ಈ ತರದ ಸಿನಿಮಾನ ಟ್ರೈ ಮಾಡ್ತೀನಿ ಅನ್ನೋರು ನೀವಾಗಿದ್ರೆ ಫಾರೆಸ್ಟ್ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.